ದಾಂಡೇಲಿಯಲ್ಲಿ ಆನ್ಲೈನ್ ಪಾರ್ಸೆಲ್ನಲ್ಲಿ ಬಂದ ಹರಿದ ಹಳೆ ಜೀನ್ಸ್ ಪ್ಯಾಂಟ್ ವಂಚನೆ. ನಿಮಗೆ ಆನ್ಲೈನ್ ಮೂಲಕ ಪಾರ್ಸೆಲ್ ಬಂದಿದೆ ಎಂದು ಹೇಳಿ ಮನೆ ಹತ್ತಿರ ಬಂದು ಹಣ ತೆಗೆದುಕೊಂಡು ಪಾರ್ಸೆಲ್ ಕೊಟ್ಟು ಹೋದ ತಕ್ಷಣವೇ ಬಂದ ಪಾರ್ಸೆಲ್ ಪ್ಯಾಕನ್ನು ತೆರೆದು ನೋಡಿದಾಗ ಅದರಲ್ಲಿ ಹಳೆಯದಾದ ಹರಿದ ಜೀನ್ಸ್ ಪ್ಯಾಂಟ್ ಒಂದನ್ನಷ್ಟೇ ಕಳುಹಿಸಿ ವಂಚನೆಗೊಳಗಾದ ವಿದ್ಯಮಾನ ಇಂದು ಮಂಗಳವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸುದರ್ಶನ ನಗರದಲ್ಲಿ ನಡೆದಿದೆ. ಸಂತೋಷ್ ನಾಕಾಡಿ ಎನ್ನುವವರೇ ವಂಚನೆಗೊಳಗಾದ ವ್ಯಕ್ತಿಯಾಗಿದ್ದಾರೆ. ಇವರ ಮನೆಗೆ ಟೌನ್ಶಿಪ್ನ ವ್ಯಕ್ತಿಯೋರ್ವ ನಿಮಗೆ ಪಾರ್ಸೆಲ್ ಬಂದಿದೆ, 598 ರೂಪಾಯಿ ಹಣ ಪಾವತಿಸಿದ್ದಲ್ಲಿ ಬಂದಿರುವ ಪಾರ್ಸೆಲ್ ಕೊಡುವುದಾಗಿ ತಿಳಿಸಿದ್ದಾನೆ. ಸಂತೋಷ್ ನಾಕಾಡಿಯವರು ಮನೆಯಲ್ಲಿ ಇಲ್ಲದಿರುವುದರಿಂದ ಅವರ ಪತ್ನಿ ಮೊಬೈಲ್ ಕರೆ ಮಾಡಿ ಪಾರ್ಸೆಲ್ ಬಂದಿರುವುದನ್ನು ತಿಳಿಸಿದ್ದಾರೆ. ಆಗ ಸಂತೋಷ್ ನಾಕಾಡಿಯವರು ಮಕ್ಕಳೇನಾದರೂ ಆರ್ಡರ್ ಮಾಡಿರಬಹುದು, ಹಣ ನೀಡಿ ಪಾರ್ಸೆಲ್ ಸ್ವೀಕರಿಸು ಎಂದಿದ್ದಾರೆ. ಅಂತೆಯೇ ಸಂತೋಷ್ ನಾಕಾಡಿಯವರ ಪತ್ನಿ 598 ರೂಪಾಯಿ ಹಣವನ್ನು ನೀಡಿ ಬಾಕ್ಸ್ ಹೀರೋ ಎಂದು ಹೆಸರಿನಿಂದ ಬಂದಿದ್ದ ಪಾರ್ಸೆಲ್ ಅನ್ನು ಸ್ವೀಕರಿಸಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಬಂದಿರುವ ಪಾರ್ಸೆಲ್ ಅನ್ನು ಬಿಚ್ಚಿ ನೋಡುವಾಗ ಮೋಸ ಹೋಗಿರುವುದು ದೃಢವಾಗಿದೆ. ಆನಂತರ ಸಂತೋಷ್ ನಾಕಾಡಿಯವರು ಬಂದಿರುವ ಪಾರ್ಸೆಲ್ ಕವರ್ ಮತ್ತು ಅದರೊಳಗಿದ್ದ ಹಳೆಯ ಹರಿದ ಜೀನ್ಸ್ ಪ್ಯಾಂಟ್ ಅನ್ನು ಮಾಧ್ಯಮಕ್ಕೆ ತಂದು ತೋರಿಸಿ ಆಗಿರುವ ಘಟನೆಯ ಬಗ್ಗೆ ಇಂದು ಮಾಹಿತಿಯನ್ನು ನೀಡಿದ್ದಾರೆ. ನನ್ನ ಮಕ್ಕಳು ಆನ್ಲೈನ್ನಲ್ಲಿ ಆರ್ಡರ್ ಮಾಡುತ್ತಾರೆ, ಹಾಗಾಗಿ ಅವರು ಮಾಡಿರಬಹುದು ಎಂದು ತಿಳಿದು ಪಾರ್ಸೆಲ್ ಸ್ವೀಕರಿಸಲು ಹೇಳಿದ್ದೆ. ಆದರೆ ನಾವ್ಯಾರು ಆರ್ಡರ್ ಮಾಡದೇ ಇದ್ದರೂ ನನ್ನ ವಿಳಾಸಕ್ಕೆ ಪಾರ್ಸೆಲ್ ಬಂದಿದೆ. ನನಗೆ ಇದರಿಂದ ಮೋಸ ಆಗಿದೆ. ಈ ಪಾರ್ಸೆಲ್ ಅನ್ನು ತಂದುಕೊಟ್ಟ ಸ್ಥಳೀಯ ಟೌನ್ಶಿಪ್ನಲ್ಲಿರುವ ಆತನ ಮನೆಗೆ ಹೋಗಿ ವಿಚಾರಿಸಿದಾಗ ನನಗೇನು ಸಂಬಂಧವಿಲ್ಲ ಎಂದಿದ್ದಾನೆಯಂತೆ. ಹಾಗಾಗಿ ಆನ್ಲೈನ್ ಪಾರ್ಸೆಲ್ ಬಗ್ಗೆ ನಗರದ ಸಾರ್ವಜನಿಕರು ಬಹಳ ಎಚ್ಚರಿಕೆಯನ್ನು ಹೊಂದಿರಬೇಕೆಂದು ಸಂತೋಷ್ ನಾಕಾಡಿಯವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಸಂತೋಷ್ ನಾಕಾಡಿಯವರು ತಿಳಿಸಿದ್ದಾರೆ. ಏನಿಲ್ಲ ಸರ್, ಏನೂ ಓದಿಲ್ಲ. ಎಲ್ಲಿದ್ದ ಅಡ್ರೆಸ್ ಇದೆ? ಅಡ್ರೆಸ್ ನಂದೆ. ನೀವು ಇದು ಒಂದು ನನಗೆ ಒಂದು ಪಾರ್ಸೆಲ್ ಸಿಕ್ಕಿದೆ ಈ ಥರದ್ದು. ನಾನು ಇವತ್ತು ಆರ್ಡ್ರ್ ಮಾಡಿಲ್ಲ. ನನ್ನ ಮಕ್ಕಳು ಆರ್ಡ್ರ್ ಮಾಡ್ತಾರೆ, ಆದರೆ ನನಗೆ ಹೇಳ್ತಾರೆ ಅವರು, ಪಪ್ಪ ಈ ಥರ ನಾನು ಆರ್ಡ್ರ್ ಮಾಡಿದ್ದೀನಿ, ನನಗೆ ಈ ಥರ ಆರ್ಡ್ರ್ ಮಾಡಿದ್ದೀನಿ, ಈ ಥರ ಅಮೌಂಟ್ ಇದೆ, ಅದನ್ನೊಂದು ಸ್ವಲ್ಪ ನಿಮ್ಮ ಅಂದರೆ ಮನೆಗೆ ಬಂದರೆ ಅದನ್ನು ತುಂಬಿಸ್ಕೊಂಡು ಹೋಗು ಅಂತೇಳಿ ಅವ್ರು ಹೇಳ್ತಾರೆ. ಇದು ನಾನು ಇವತ್ತು ಆರ್ಡ್ರ್ ಮಾಡಿಲ್ಲ. ಆದರೆ ಇವತ್ತು ಏನಾಗಿದೆ, ಇವತ್ತು ಒಂದು ಸಿದ್ಧ ಪಾರ್ಸಲ್ ಬಂದಿದೆ. ಪಾರ್ಸಲ್ ಬಂದ ತಕ್ಷಣ ನಾನೇನು ಅಂದ್ಕೊಂಡೆ, ಏನಪ್ಪ ಇರಲಿ ಮಕ್ಕಳು ಏನಾದರೂ ಆರ್ಡ್ರ್ ಮಾಡಿರಬೇಕು ಆ ಥರ ಅಂಥೇಳಿ ವೈಫ್ ನನಗೆ ಕಾಲ್ ಮಾಡಿದ್ಲು. ಪಾರ್ಸಲ್ ಬಂದಿದ್ದೆ ಸರ್, ನೀವು ಮನೇಲಿಲ್ಲ, ಆಮೇಲೆ 600 ರೂಪಾಯಿ ಕೇಳ್ತಾ ಇದ್ದಾರೆ ಅವರು, ಈ ಥರ ಹೇಳಿದ್ರು. ಹೇಳಾದ್ಮೇಲೆ ಆಯಿತು, ಏನೋ ಮಕ್ಕಳು ಆರ್ಡ್ರ್ ಮಾಡಿರ್ಬೇಕು, ಅದನ್ನು ಓಕೆ ಪೇ ಮಾಡಿ ಅದನ್ನು ಡೆಲಿವರಿ ತೊಗೊ ಅಂತ ಹೇಳಿದೆ. ಆ ಪೇ ಮಾಡಿದ ತಕ್ಷಣ ಅವ್ರು ಡೆಲಿವರಿ ತೊಗೊಂಡ ತಕ್ಷಣ ಇದು ನೋಡ್ರಿ, ಇದು ಈ ಥರ ಒಂದು ಡೆಲಿವರಿ ಬಂದಿದೆ. ಈ ಥರ ಇದು ಯಾವುದೂ ಅಲ್ಲ, ಇದು ನಾವು ಆರ್ಡರ್ ಮಾಡಿದ್ದು ಅಲ್ಲ, ನನ್ನ ಮಕ್ಕಳು ಆರ್ಡರ್ ಮಾಡಿದ್ದು ಅಲ್ಲ. ಮಕ್ಕಳು ಆರ್ಡರ್ ಮಾಡಿದ್ರೆ ಏನೋ ಒಂದು ಟಾಯ್ಸ್ ಗೀಸ್ ಎಲ್ಲ ಆರ್ಡರ್ ಮಾಡ್ತಾರೆ, ಆದರೆ ಈ ಥರ ಪ್ಯಾಂಟ್, ಈ ಹರಿದಿದ್ದ ಪ್ಯಾಂಟ್ ಯಾರೂ ಆರ್ಡರ್ ಮಾಡೋದು ಸರ್? ಈ ಥರ ಒಂದು ಬಂದಿದೆ ನೋಡಿ ಸರ್. ಈ ಥರ ಒಂದು ಬಂದ ತಕ್ಷಣ ಆಮೇಲೆ ನನ್ನ ವೈಫು ಕಾಲ್ ಮಾಡಿ, ಏನ್ರಿ ಸರ್, ಮತ್ತೆ ನೀವು ಈ ಥರ ಏನು ಆರ್ಡ್ರ್ ಮಾಡಿದ್ದೀರಿ, ಒಂದು ಹರಿದ ಪ್ಯಾಂಟ್ ಬಂದಿದೆ ಅಂದಲು. ಇಲ್ಲ ನಾನು ಆ ಥರ ಏನು ಆರ್ಡ್ರ್ ಮಾಡಿಲ್ಲ ಅಂತ ಹೇಳಿದೆ ಅವಳಿಗೆ. ಆಮೇಲೆ ನೋಡಿದ್ರೆ ಅವ್ರ ಮನೆಗೆ ಹೋದೆ, ಡೆಲಿವರಿ ಅಂತೆ, DELHI DEHLI, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದ ತಕ್ಷಣ ಅವ್ರು ಏನಂತಾರೆ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನೀವು ಏನು ಬೇಕಾದರೂ ಯಾರಿಗೆ ಹೇಳಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಏನೂ ಮಾಡಿ, ನಮ್ಮ ಕಡೆ ಏನು ಆರ್ಡರ್ ಬರುತ್ತೆ ನಾವು ಅದು ಡೆಲಿವರಿ ಮಾಡ್ತೀವಿ. ಅಂದರೆ ನಾಳೆ ಅವರು ಬಾಂಬು ಡೆಲಿವರಿ ಮಾಡ್ತಾರಾ ಸರ್? ನನ್ನ ಪ್ರಶ್ನೆ ಇದೆ. ಆ ಟೌನ್ಶಿಪ್ದಲ್ಲಿ ಅವರೊಬ್ಬರು ಇದ್ದಾರೆ ಸರ್, ಅವ್ರ ಹೆಸರು ಗೊತ್ತಿಲ್ಲ, ಮನೆ ತೋರಿಸ್ತೀನಿ ಸರ್, ಅದು ಫೋಟೋನು ಶೇರ್ ಮಾಡ್ತೀನಿ, ಮನೆ ಫೋಟೋ ಶೇರ್ ಮಾಡ್ತೀನಿ ಸರ್ ನಿಮಗೆ. ಅವರು ಈ ಥರ ಹೇಳ್ತಾ ಇದ್ದಾರೆ. ಇವತ್ತು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ದೂರು ಕೊಡ್ತೀರಿ ಇವತ್ತು? ಅಲ್ಲ, ಇವತ್ತು ಕೊಡ್ಬೇಕಂತ, ಅದೇ ನಿಮ್ಮ ಮಾಹಿತಿನ ಕೊಡ್ಬೇಕಂತ ಹೇಳಿ, ನಿಮ್ಮ ಮೂಲಕ ಕೊಡ್ಬೇಕಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ಸರ್.
ಯಾವ್ದು ಕಂಪನಿ ಅದು? ಕಂಪನಿ ಯಾವುದೂ ಇಲ್ಲ ಸರ್, ಇದು ಫೇಕ್ ಸರ್, ಟೋಟಲ್ ಫೇಕ್. ಡೆಲಿವರಿ ಮಾಡಿರೋದು ಆಫೀಸ್ ಎಲ್ಲಿದೆ? ಅವ್ರ ಆಫೀಸ್ ಇದೆಲ್ಲ ಸರ್ ಟೌನ್ಶಿಪ್ದಲ್ಲಿ. ಟೌನ್ಶಿಪ್ ನಲ್ಲಿ ಎಲ್ಲಿ? ಟೌನ್ಶಿಪ್ದಲ್ಲಿ ಇದು ಸರ್, ಅಲ್ಲಿ ಒಂದು ಮಠ ಇದೆಯಲ್ಲ ಸರ್, ಹಾ, ಸಿಂಪಿ ಸಮಾಜ್ ಹಿಂದ್ಗಡೆ ಒಂದು ಮಠ ಇದೆಯಲ್ಲ ಸರ್, ಆ ಮಠದ ಮುಂದೆನೆ ಅವ್ರ ಮನೆ ಸರ್. ಆಫೀಸ್ ಅಂತ ಇಲ್ಲ, ಮನೆಯಲ್ಲೇ. ಮನೆಯಲ್ಲೇ. ಏನ್ ಹೆಸರು ಆಫೀಸ್ ಅದಕ್ಕೆ? ಅದಕ್ಕೆ ಹೆಸರೇನು ಸರ್, ಹೆಸರೇನೂ ಇಲ್ಲ ಸರ್. ನೀವು ಮುಂಚೆ ಅವ್ರ ಹತ್ರ ಆರ್ಡರ್ ಏನಾದ್ರು? ಇಲ್ಲ ಸರ್, ನೋ, ಟೋಟಲಿ ನೋ. ಇವತ್ತು ಫಸ್ಟ್ ಟೈಮ್? ಇವತ್ತೇ ಫಸ್ಟ್ ಟೈಮ್ ಐ ಹ್ಯಾವ್ ಇಂಟರೇಕ್ಟೆಡ್ ವಿತ್ ದಿಸ್ ಆ್ಯಂಡ್ ಐ ಆಮ್ ಕಮಿಂಗ್ ಟು ಗೋ ಥ್ರೂ ವಿತ್ ದಿಸ್ ಫಾರ್ ದ ಫಸ್ಟ್ ಟೈಮ್. ಇದು ಯಾವತ್ತೂ ಆಗಿಲ್ಲ ಸರ್. ಈಗ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾ ಇದ್ದಾರೆ? ದೂರು ಕೊಡ್ತಾ ಇದ್ದೀನಿ ಸರ್ ಈಗ.